ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಕತೆ ನಿಮ್ಮ ಜೊತೆ. ನಾನು ನಿಮ್ಮ ರೇಖಾ ಶಿವಸುತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನನ್ನವಳು ಭಾಗ 2. ನಾನು ನಿನಗೆ ಹೇಳಿದ್ದು ಕರೆಕ್ಟ್ 9:30ಕ್ಕೆ ನೀನು ಹೋಟೆಲ್ ಹತ್ತಿರ ಇದ್ದು ಎಲ್ಲ ಅರೇಂಜ್ಮೆಂಟ್ ನೋಡ್ಕೋಬೇಕು ಅಂತ ಹೇಳಿದ್ದೆ. ನೀನು ಅಲ್ಲಿ ಹೋಗೋ ಬದಲು ಇಲ್ಲಿಗೆ ಬಂದಿದ್ದೀಯಾ? ಅದು ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನಾನು ಬರೋ ಅಷ್ಟರಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಆಗಿರಬೇಕು ಅಂತ ಹೇಳಿ ಮೇಲೆ ಎದ್ದು ಅವಳು ಅರ್ಧಂಬರ್ಧ ಕುಡಿದಿದ್ದ ಕಾಫಿ ಕಪ್ಪನ್ನು ನೋಡುತ್ತಾ, ನನಗೆ ಈ ರೀತಿ ವೇಸ್ಟ್ ಮಾಡೋರನ್ನು ಕಂಡ್ರೆ ಆಗೋದಿಲ್ಲ, ಅದನ್ನು ಕುಡಿದು ಮುಗಿಸ್ಬಿಟ್ಟು ಹೋಗು ಅಂತ ಹೇಳಿ ವಾಪಸ್ ತನ್ನ ರೂಮ್ಗೆ ಹೊರಟು ಬಿಟ್ಟನು. ಉಸಿರು ಬಿಗಿ ಹಿಡಿದು ನಿಂತಿದ್ದ ನಿಶಾ ಅವನು ಹೋಗುತ್ತಲೇ ಹಿಡಿದಿದ್ದ ಉಸಿರನ್ನು ಹೊರಗೆ ಚೆಲ್ಲಿದಳು. ಇವ್ರ ಹತ್ರ ಎಲ್ಲರಿಗೂ ಒಂದೇ ರೂಲ್ಸು. ಕೆಲಸ ಅಂತ ಹೇಳಿ ಮಧ್ಯರಾತ್ರಿ ಕಾಲ್ ಮಾಡಿದರೂ ಕಾಲ್ ಪಿಕ್ ಮಾಡ್ತೀನಿ. ನನ್ನ ಕೆಲಸದ ಅವಧಿ ಮುಗಿದಿದ್ರೂ ಸಹ ಅವರು ಹೇಳಿದ ಕೆಲಸ ಮಾಡ್ತೀನಿ. ಅಂಥದ್ರಲ್ಲಿ ನಾನು ಮನೆಗೆ ಬಂದರೆ ಎಷ್ಟು ಹಾನೆಸ್ಟಾಗಿ ಕೆಲಸ ಮಾಡ್ತಾಳೆ ಅಂತ ಖುಷಿ ಪಡ್ತಾರೆ ಅಂದ್ಕೊಂಡ್ರೆ ಇವರೇನು ಹೀಗೆ ರೇಗ್ಬಿಟ್ಟು ಹೋಗ್ತಾ ಇದ್ದಾರಲ್ಲ. ಇನ್ಯಾವತ್ತೂ ಈ ಮನೆ ಕಡೆ ಬರೋಕ್ಕೆ ಹೋಗಲೇಬಾರ್ದು. ಬರೋದೇ ಆದರೆ ಈ ಮನೆಗೆ ಯಜಮಾನಿಯಾಗಿ ಬರಬೇಕು. ಆದರೆ ಹೇಗೆ? ಹುಡುಗಿರನ್ನು ಕಂಡ್ರೆ ಸಾಕು ಮಾರು ದೂರ ಓಡ್ತಾರೆ. ನನ್ನಂಥ ಬ್ಯೂಟಿಫುಲ್ ಹುಡುಗಿ ಪಕ್ಕದಲ್ಲಿ ಇದ್ರೂ ಸಹ ನೋಡೋದಿಲ್ಲ. ಸಿದ್ಧಾರ್ಥ್ ಕೋಪ ನೆನಪಿಸಿಕೊಂಡವಳಿಗೆ ಅವನಿಂದ ದೂರ ಉಳಿಯಬೇಕು ಅನಿಸಿತು. ತಕ್ಷಣ ಮನೆ ನೋಡಿದವಳಿಗೆ ಸಿದ್ಧಾರ್ಥ್ ತಾಯಿ ಆಫೀಸಿಗೆ ಬಂದಾಗ ಅವರಿಗೆ ಸಿಗುತ್ತಾ ಇದ್ದ ಮರ್ಯಾದೆ, ಈ ಮನೆಯ ವೈಭೋಗ, ಮುಂದೆ ತನಗೆ ಸಿಗುವ ಹೈಫೈ ಜೀವನ ನೆನಪಿಸಿಕೊಂಡು ಸದ್ಯಕ್ಕೆ ಸಿದ್ಧಾರ್ಥನನ್ನು ಮದುವೆಯಾಗಬೇಕು. ಹೆಂಡತಿ ಅನ್ನೋ ಅಧಿಕಾರ ನನಗೆ ಸಿಗಲಿ, ಅವರನ್ನು ಹೇಗೆ ಪಳಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿಕೊಂಡು ಕೊಂಕು ನಗೆ ನಕ್ಕಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಸ್ವರ್ಣಾಂಬಿಕಾ, ಯಾರನ್ನ ಪಳಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀಯಾ ನಿಶಾ ಎಂದರು. ಅವರ ಮಾತಿಂದ ಗಾಬರಿಯಾದ ನಿಶಾ, ಅಯ್ಯೋ, ಇವರೇನಾದರೂ ನಾನು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ಬಿಟ್ರಾ ಹೇಗೆ ಎಂದುಕೊಂಡಳು. ಆದರೂ ಕೂಡ ಸಾವರಿಸಿಕೊಂಡು, ಅದು ಏನಿಲ್ಲ ಮೇಡಮ್, ಇತ್ತೀಚೆಗೆ ಆಫೀಸಲ್ಲಿ ಕೆಲಸ ಮಾಡದೆ ಸೋಂಬೇರಿತನ ತೋರಿಸ್ತಾ ಇದ್ದಾರೆ, ಅವರನ್ನು ನೆನೆಸ್ಕೊಂಡು ಆ ಥರ ಹೇಳಿದ್ದೇ ಅಷ್ಟೆ ಎಂದಳು. ತಿಂಡಿ ತಿನ್ನುವ ಸಲುವಾಗಿ ಕೆಳಗಡೆ ಬಂದಿದ್ದ ಸ್ವರ್ಣಾಂಬಿಕಾ ಇನ್ನೂ ಅಲ್ಲಿಯೇ ನಿಂತಿದ್ದ ನಿಶಾ ಹತ್ತಿರ ಬಂದಿದ್ದರು. ಓ ಹೌದಾ, ಸರಿ ಆಯಿತು, ಈಗ ತಿಂಡಿ ಸಮಯ ಆಗಿದೆ, ಬಾ ತಿಂಡಿ ತಿನ್ಕೊಂಡು ಹೋಗುವಂತೆ ಎಂದರು. ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ ವೆರೈಟಿ ತಿಂಡಿ ಕಂಡು ನಿಶಾ ಬಾಯಲ್ಲಿ ನೀರೂರಿತು. ಆದರೆ ಹಿಂದೆಯೇ ಸಿದ್ಧಾರ್ಥ್ ಹೇಳಿದ್ದ ಮಾತು ನೆನಪಾಗಿ, ಇಲ್ಲ ಮೇಡಮ್, ಅರ್ಜೆಂಟು ಮೀಟಿಂಗ್ಗೆ ರೆಡಿ ಮಾಡೋದು ಇದೆ, ಆಲ್ರೆಡಿ ಲೇಟಾಗಿದೆ, ನಾನಿನ್ನು ಬರ್ತೀನಿ ಅಂತ ಹೇಳಿದ ನಿಶಾ ಅಲ್ಲಿಂದ ಹೊರಟಳು. ಹೋಗುತ್ತಿದ್ದ ನಿಶಾಳನ್ನೇ ನೋಡಿದ ಸ್ವರ್ಣಾಂಬಿಕಾ ಅವರು, ಈ ಹುಡುಗಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಹುಡುಗಿನ PA ಆಗಿ ಮಾಡಿದ್ರೆ ಅವನ ಮನಸ್ಸು ಬದಲಾಯಿಸಿ ಮದುವೆಗೆ ಒಪ್ಪಿಕೊಳ್ಳಬಹುದು ಅಂತ ಇವಳನ್ನು ಬಲವಂತದಿಂದ ಅವನ PA ಮಾಡಿದ್ದೆ. ಇವಳು PA ಆಗಿ ಬಂದು ಆಗಲೇ 2 ವರ್ಷ ಆಯಿತು. ಆದರೆ ನನ್ನ ಮೊಮ್ಮಗ ಸಿದ್ದು ಮನಸ್ಸು ಮಾತ್ರ ಬದಲಾಯಿಸಿಲ್ಲ. ಯಾವ ಮೇನಕ್ಕೆ ಬಂದು ಇವನ ಮನಸ್ಸು ಬದಲಾಯಿಸ್ತಾಳೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಕೊಂಡು ಡೈನಿಂಗ್ ಟೇಬಲ್ ಕಡೆ ನಡೆದರು. ನಾನು ಬದಲಾಯಿಸ್ತೀನಿ, ಆ ಬದಲಾಯಿಸೋ ತಾಕತ್ತು ನನಗಿದೆ ಅಂತ ಹೇಳುತ್ತಾ ಮನೆ ಒಳಗಡೆ ಬಂದಳು ಸಾಹಿತ್ಯ. 2 ವರ್ಷದಿಂದ ಇದೇ ಮಾತು ಹೇಳ್ತಾ ಇದ್ದೀಯ, ನಮ್ಮ ಮನೆ ಪರಿಸ್ಥಿತಿ ಏನೂ ಬದಲಾಗಿಲ್ಲ, ವರದಕ್ಷಿಣೆ ದುಡ್ಡು ಬಾಕಿ ಕೊಟ್ಟಿಲ್ಲ ಅಂತ ನಿನ್ನ ಅಕ್ಕನ ಅತ್ತೆ ಮನೆಯವರು ವಾಪಸ್ ಅವಳನ್ನು ಮನೆಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ನಮಗೆ ಊಟಕ್ಕೆ ಬಟ್ಟೆಗೆ ಕಷ್ಟ ಆಗಿರಬೇಕಾದ್ರೆ ಇವಳ ಬಾಕಿ ವರದಕ್ಷಿಣೆ ಹಣ 1 ಲಕ್ಷ, ನಿನ್ನ ತಾಯಿಗೆ ಆಪರೇಷನ್ ಮಾಡಿಸಬೇಕು, ಅದಕ್ಕೆ 3 ಲಕ್ಷ ಬೇಕು, ಇನ್ನು ನಿನ್ನ ತಮ್ಮನ ಓದಿನ ಖರ್ಚು, ಇಷ್ಟೆಲ್ಲ ಹೇಗೆ ನೋಡ್ಕೋತೀಯ? ಮೊಮ್ಮಗಳ ತಲೆ ಸವರುತ್ತಾ ಕೇಳಿದರು ಅವಳ ಅಜ್ಜಿ ಗಂಗಜ್ಜಿ. ಗಂಗು, ಯಾಕೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯ? ಹೇಗೋ ನಂದು ಓದು ಮುಗೀತು ಅಲ್ವಾ,
ಸಿಟಿಗೆ ಹೋಗಿ ದೊಡ್ಡ ಕಂಪನಿನಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ. ತಿಂಗಳಿಗೆ ಲಕ್ಷ ಲಕ್ಷ ಸಂಬಳ ತಗೋತೀನಿ. ಆಗ ನೋಡು ನಮ್ಮ ಮನೆ ಕಷ್ಟಗಳೆಲ್ಲ ಫಟಾಫಟ್ ಅಂತ ಹೆಂಗೆ ಒಂದೊಂದಾಗಿ ಖಾಲಿ ಆಗ್ತವೆ ಅಂತ ಎಂದಳು ಸಾಹಿತ್ಯ. ಅವಳ ಮಾತನ್ನು ಕೇಳಿದ ಅವಳ ತಮ್ಮ ಸಂಜಯ್ ನಗುತ್ತಾ, ನೀನು ಓದಿರೋದೇ BCom, ಲಕ್ಷ ಲಕ್ಷ ಸಂಬಳ ಕೊಡ್ತಾರೆ ಅಂದ್ಕೊಂಡಿದ್ಯಾ? ನೀನು ಕೊಡ್ತಾ ಇರೋ ಬಿಲ್ಡಪ್ ನೋಡಿದ್ರೆ ಇಂಜಿನಿಯರ್ ಏನೋ ಆಗಿದ್ಯಾ ಅನ್ಬೇಕು. ಈಗಿನ ಕಾಲದಲ್ಲಿ ಇಂಜಿನಿಯರ್ಗೂ ಕೂಡ ಲಕ್ಷ ಸಂಬಳ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಿನ್ನ ಡಿಗ್ರಿಗೆ ಯಾರೇ ಲಕ್ಷ ಸಂಬಳ ಕೊಟ್ಟು ಕೆಲಸ ಕೊಡ್ತಾರೆ? ಅಮ್ಮಮ್ಮ ಅಂದರೆ ಒಂದು 20,000 ಸಂಬಳ ಸಿಗಬಹುದು ಅಷ್ಟೆ ಅಂತ ಹೇಳಿ ನಕ್ಕನು. ತಮ್ಮನ ಮಾತು ಕೇಳಿ ಸಾಹಿತ್ಯ ಮುಖ ಬಾಡಿತು. ಅವಳ ಮಂಕಾದ ಮುಖ ನೋಡಿದ ಗಂಗಜ್ಜಿ ಅವನ ಮಾತಿಗೆ, ನೀನು ತಲೆ ಕೆಡಿಸ್ಕೋಬೇಡ ಪುಟ್ಟ, ಯಾರಿಗೆ ಗೊತ್ತು, ನೀನು ಅಂದ್ಕೊಂಡಿರೋ ಹಾಗೆ ಲಕ್ಷ ಸಂಬಳ ಸಿಗೋ ಕೆಲಸನೇ ಸಿಗಬಹುದು ಅಂತ ಹೇಳುತ್ತಾ ಅವಳನ್ನು ಸಮಾಧಾನ ಮಾಡಿದರು. ಸಾಹಿತ್ಯ, ಒಂದು ರೀತಿಯಲ್ಲಿ ಅವನು ಹೇಳೋದು ನಿಜಾನೇ ಅಲ್ವಾ ಅಜ್ಜಿ? ಬೇಸರ ತುಂಬಿದ ಧ್ವನಿಯಲ್ಲಿ ಹೇಳಿದಳು. ಆದರೂ ಅಜ್ಜಿ, ನಾನು 1,00,000 ಸಂಬಳ ತಗೊಳ್ಳೋ ಕೆಲಸನ ಹುಡುಕ್ತೀನಿ, ನೋಡ್ತಾ ಇರು ಮತ್ತೆ ಹುಮ್ಮಸ್ಸಿನಲ್ಲಿ ಹೇಳಿದಳು. ಅಷ್ಟರಲ್ಲಿ ಗಂಗಜ್ಜಿಯವರ ಮಗ ಕೇಶವ ಫೋನ್ ತಂದು ತಾಯಿಯ ಕೈಗೆ ಕೊಟ್ಟರು. ಅಮ್ಮ, ನಿನ್ನ ಗೆಳತಿ ಸ್ವರ್ಣಾಂಬಿಕಾ ಅವರು ಫೋನ್ ಮಾಡಿದ್ದಾರೆ ತಗೋ ಎಂದರು. ಏನು, ಸ್ವರ್ಣ ಫೋನ್ ಮಾಡಿದ್ದಾಳ ಅಂತ ಹೇಳಿದ್ದ ಗಂಗಜ್ಜಿ ಖುಷಿಯಿಂದಲೇ ಫೋನ್ ತೆಗೆದುಕೊಂಡರು. ಏನೇ ಸ್ವರ್ಣ, ಚೆನ್ನಾಗಿದ್ದೀಯಾ? ಎಷ್ಟು ದಿನ ಆಯಿತು ಫೋನ್ ಮಾಡಿ. ಮೊದಲು 6 ತಿಂಗಳಿಗೆ ಒಂದು ಸಾರಿನಾದರೂ ಊರ ಕಡೆ ಬರ್ತಾ ಇದ್ದೆ, ಇತ್ತೀಚೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ಟಿದೀಯಾ ಎಂದರು. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಂತರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು.